ಪಹಲ್ಗಾಮ್ನಲ್ಲಿ ನಡೆದಂಥ ದಾಳಿಯ ಪ್ರತೀಕಾರಕ್ಕೆ ಭಾರತ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಏಪ್ರಿಲ್ 22ನೇ ತಾರೀಕು ನಡೆದಂಥ ದಾಳಿಯಲ್ಲಿ 26 ಜನ ಅಮಾಯಕರು ಸಾವನ್ನಪ್ಪಿದ್ರು. ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕೆ ಭಾರತ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಸಭೆಯ ಮೇಲೆ ಸಭೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡ್ತಿದ್ದಾರೆ. ಸೇನಾ ಮುಖ್ಯಸ್ಥರು, ರಕ್ಷಣಾ ಸಚಿವರ ಜೊತೆಗೂ ಕೂಡ ಸಭೆಯನ್ನ ನಡೆಸ್ತಾ ಇದ್ದಾರೆ ಪ್ರಧಾನಿಗಳು. ಪಹಲ್ಗಾಮ್ ದಾಳಿ ಬಳಿಕ ಮೊದಲ ನಮೋ ಕ್ಯಾಬಿನೆಟ್ ಕೂಡ ನಡೆದಿರುವಂಥದ್ದು. ಕ್ಯಾಬಿನೆಟ್ ಸಭೆಯ ನಂತರ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಾಗುತ್ತೆ. ಆ ಸುದ್ದಿಗೋಷ್ಠಿಯತ್ತ ಸದ್ಯ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ರಕ್ಷಣಾ ವಿಚಾರದಲ್ಲಿ ಸಂಪುಟ ತೆಗೆದುಕೊಂಡ ನಿರ್ಧಾರವನ್ನ ಘೋಷಣೆ ಮಾಡಲಾಗುತ್ತೆ. ಈಗಾಗಲೇ ರಷ್ಯಾ ಪ್ರವಾಸವನ್ನ ರದ್ದು ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ರಷ್ಯಾ ವಿಕ್ಟರಿ ದಿನಾಚರಣೆಯ ಪರೇಡ್ ನಡೆಸುತ್ತೆ. ಆ ಪರೇಡ್ನಲ್ಲಿ ವಿಶೇಷ ಅತಿಥಿಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಗವಹಿಸಬೇಕಿತ್ತು. ಸ್ವತಃ ಪುಟಿನ್ ಅವರೇ ವೈಯಕ್ತಿಕವಾಗಿ ಕೂಡ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ರು. ಆದರೆ ಈ ಘಟನೆಯ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಲ್ಲಿಗೆ ತೆರಳುತ್ತಾ ಇಲ್ಲ, ಬದಲಿಗೆ ಪ್ರತಿನಿಧಿಯನ್ನ ಕಳಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗ್ತಾ ಇತ್ತು. ಮೋದಿ ಪ್ರವಾಸವನ್ನ ಮೊಟುಗೊಳಿಸಿದ್ದಾರೆ. ಆದರೆ ಇದು ಪಾಕ್ಗೆ ಆತಂಕವನ್ನ ಎದುರು ಮಾಡ್ತಾ ಇದೆ. ಸದ್ಯ ಯುದ್ಧದ ಕಾರ್ಮೋಡದ ಮಧ್ಯದಲ್ಲಿ ಬದುಕನ್ನು ಸಾಗಿಸ್ತಾ ಇದೆ ಪಾಕಿಸ್ತಾನ. ಈಗಾಗಲೇ ಚಿನಾಬ್ ನದಿ ನೀರನ್ನ ಕೂಡ ಸಂಪೂರ್ಣವಾಗಿ ಭಾರತ ತಡೆದುಬಿಟ್ಟಿದೆ. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಭಾಗದಲ್ಲಿ ನದಿ ಒಣಗಿದೆ. ಆ ದೃಶ್ಯಗಳು ಸ್ಯಾಟಲೈಟ್ನಲ್ಲಿ ಸೆರೆಯಾಗಿದ್ದಾರೆ. ಯುದ್ಧ ಅಷ್ಟೇ ಅಲ್ಲ, ವ್ಯಾಪಾರ, ನೀರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾರತ ಹಂತ ಹಂತವಾಗಿ ಪಾಕಿಸ್ತಾನವನ್ನು ದುರ್ಬಲ ಮಾಡ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಬಾರಿ ಸಿದ್ಧರಾಗಿದ್ದಾರೆ ಪಾಕಿಸ್ತಾನಕ್ಕೆ ಯಾವ ರೀತಿ ಪೆಟ್ಟನ್ನ ಕೊಡಬೇಕು ಅಂತ ಹೇಳಿ. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಕ್ಯಾಬಿನೆಟ್ ಸಭೆ ನಡೀತಾ ಇರುವಂಥದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನ ಸಕಲ ಸಚಿವರು ಕೂಡ ಭಾಗವಹಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಪ್ರಹ್ಲಾದ್ ಜೋಶಿ ಕೂಡ ಇದ್ದಾರೆ, CR ಪಾಟೀಲ್, ನಿರ್ಮಲಾ ಸೀತಾರಾಮನ್, ಹೀಗೆ ಪ್ರತಿಯೊಬ್ಬರು ಭಾಗವಹಿಸಿರುವಂಥದ್ದು. ಅಮಿತ್ ಶಾ ಕೂಡ ಇದ್ದಾರೆ, ರಾಜನಾಥ್ ಸಿಂಗ್ ಇದ್ದಾರೆ, ಗಿರಿರಾಜ್ ಸಿಂಗ್ ಕಾಣಿಸ್ತಾ ಇದ್ದಾರೆ, ಕರ್ನಾಟಕದ ಆಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಕೂಡ ಇರುವಂಥದ್ದು. ಇನ್ನು CR ಪಾಟೀಲ್ ಕಾಣಿಸ್ತಾ ಇದ್ದಾರೆ. CR ಪಾಟೀಲ್ ಅವರ ಪಾತ್ರ ಅತಿ ದೊಡ್ಡದಾಗಿದೆ. ಈ ಸಿಂಧೂ ನದಿ ಒಪ್ಪಂದವನ್ನ ತಡೆ ಹಿಡಿದಿರೋ ಕಾರಣದಿಂದಾಗಿ ಆ ನೀರನ್ನ, ಒಂದೇ ಒಂದು ಹನಿ ನೀರನ್ನ ಪಾಕಿಸ್ತಾನಕ್ಕೆ ಹರಿಸೋದಕ್ಕೆ ಬಿಡಬಾರ್ದು. ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಯನ್ನ CR ಪಾಟೀಲ್ ಅವರ ಸಚಿವ ಸಂಪುಟ ಮಾಡಬೇಕಾಗತ್ತೆ. ಇನ್ನು ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಮಧು ಎಂ ಉತ್ತವಳ್ಳಿ, ನಮ್ಮ ಔಟ್ಪುಟ್ ಎಡಿಟರ್, ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗೋಣ. ಮಧು, ನಾವು ಈ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಒಬ್ಬೊಬ್ಬರ ಮನಸ್ಸಿನಲ್ಲಿ ಜ್ವಾಲಾಮುಖಿ ಇದೆ, ಕಣ್ಣಿನಲ್ಲಿ ಆಕ್ರೋಶ ಕಾಣಿಸ್ತಾ ಇದೆ. ನಿರ್ಧಾರ ಕೂಡ ಅಷ್ಟೇ ಕಠಿಣವಾಗಿರುತ್ತಾ ಅಂತ. ರಾಘವೇಂದ್ರ ಗುಡಿ, ಕಳೆದ ಒಂದು ವಾರದಿಂದ ಇಡೀ ದೇಶ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಅದು, ಮತ್ತು ಇಡೀ ವಿಶ್ವ ಕಾತರದಿಂದ ಅಥವಾ ಕುತೂಹಲದಿಂದ ಅಥವಾ ಆತಂಕದಿಂದ. ಯಾಕಂದರೆ ಒಂದು ರಷ್ಯಾ ಮತ್ತು ಉಕ್ರೇನ್ ಯುದ್ಧವನ್ನು ಇಷ್ಟು ದಿವಸ ಸಸ್ಟೈನ್ ಮಾಡಿಕೊಂಡು ಅದರಿಂದ ಆದಂಥ ಗ್ಲೋಬಲ್ ಇಂಪ್ಯಾಕ್ಟ್ ಏನು ಅನ್ನುವಂಥದ್ದು ಗೊತ್ತಿರೋದ್ರಿಂದ ಅದನ್ನೇ ತಡ್ಕೊಳಕ್ಕಾಗಿಲ್ಲ. ಮತ್ತೊಂದು ಕಡೆ ಚೀನಾ ಮತ್ತು ಅಮೆರಿಕದ ಟಾರಿಫ್ ವಾರನ್ನು ಮೇಂಟೈನ್ ಮಾಡೋಕ್ಕಾಗಿಲ್ಲ. ವಿಶ್ವದ ದೊಡ್ಡ ದೊಡ್ಡ ಆರ್ಥಿಕತೆಗಳಲ್ಲೇ ಅಲ್ಲೋಲ ಕಲ್ಲೋಲ ಆಗಿದೆ, ಕಂಪನಗಳಾಗಿದೆ. ಮತ್ತು ಈ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಕೂಡ ಅಕಸ್ಮಾತ್ ಆದಂಥ ಸಂದರ್ಭದಲ್ಲಿ ಆಗಿದ್ದೇ ಆದಲ್ಲಿ ಅದು ಎಂಟೈರ್ ಗ್ಲೋಬಲ್ ಏಷ್ಯಾದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತು ಎಂಟೈರ್ ಗ್ಲೋಬಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವಂಥ ಒಂದು ದೊಡ್ಡ ಆತಂಕ, ಲೆಕ್ಕಾಚಾರಗಳು ನಡೀತಾ ಇದೆ. ಆ ಒಂದು ಲೆಕ್ಕಾಚಾರಗಳ ಹಿನ್ನೆಲೆಯಲ್ಲೇ ವಿಶ್ವಸಂಸ್ಥೆಯಲ್ಲಿ ಆದಷ್ಟು ಕೂಡ ಭಾರತ ಪಾಕಿಸ್ತಾನ ಸಂಯಮವನ್ನು ಪ್ರದರ್ಶಿಸಬೇಕು, ಮಗದೊಂದು ಅಂತ ಬುದ್ಧಿ ಹೇಳುವಂಥ ಒಂದು ಪ್ರಯತ್ನಗಳನ್ನು ಮಾಡುತ್ತೆ. ಅದೇ ಅಮೆರಿಕ ಅಥವಾ ಚೀನಾ ತನ್ನ ಏಕಪಕ್ಷೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ತಮ್ಮ ದೇಶದ ಹಿತಾಸಕ್ತಿಗಳಿಗೆ ಬೇಕಿರುವಂತಹ ಪೂರಕವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಯಾವ ವಿಶ್ವಸಂಸ್ಥೆಯೂ ಇರೋದಿಲ್ಲ, ಯಾವ ವಿಶ್ವಸಂಸ್ಥೆಯ ಖಂಡನಾ ನಿರ್ಣಯಗಳು ಕೂಡ ಇರೋದಿಲ್ಲ. ಅವರಿಗೆ ಬೇಕಾದಂಥ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ. ಆದರೆ ಭಾರತ ದೊಡ್ಡ ಮಟ್ಟದಲ್ಲಿ ಭವಿಷ್ಯವನ್ನು ಅರಸಿ ಹೊರಟಿರುವಂಥ ರಾಷ್ಟ್ರ. ಆ ಕಾರಣಕ್ಕೇ ಪಾಕಿಸ್ತಾನ ಇದನ್ನು ಒಂದು ದೌರ್ಬಲ್ಯ, ಬಲಹೀನತೆ ಅಂತಲೇ ಕನ್ಸಿಡರ್ ಮಾಡಿತ್ತಾ ಏನೋ ಗೊತ್ತಿಲ್ಲ. ಯಾಕಂದರೆ ಇವರು ವೇಗವಾಗಿ ಅಭಿವೃದ್ಧಿಯತ್ತ ಮುನ್ನುಗ್ತಾ ಇದ್ದಾರೆ ಮತ್ತು ಇವರ ಆರ್ಥಿಕ ಲೆಕ್ಕಾಚಾರಗಳು ಬೇರೆ ಇದೆ. ಮತ್ತು ಸಿಂಧೂ ನದಿ ಅಂತ ಒಪ್ಪಂದವನ್ನು ಕೈ ಹಾಕ್ತಾರೆ ಅಂತ ಊಹೆ ಕೂಡ ಮಾಡ್ಕೊಂಡಿರಲಿಲ್ಲ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಏನಾದರೂ ಹೋಗಿ ಬಂದು ಪದೇ ಪದೇ ತೀಟೆಯನ್ನು ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಪಾಕಿಸ್ತಾನ ಇತ್ತು. ಅಂಥದ್ದೇ ಒಂದು ಪ್ರಯತ್ನದ ಭಾಗವಾಗಿ ಪೆಹಲ್ಗಾಮ್ ಒಂದು ಅಟೆಂಪ್ಟನ್ನು ಮಾಡ್ತು. ಅದಾದ ನಂತರ
ನಂತರ ಆಗ್ತಾ ಇರುವಂಥ ಪರಿಣಾಮಗಳೇನಿದೆ ಅತ್ಯಂತ ತೀಕ್ಷ್ಣವಾಗಿ ಅತ್ಯಂತ ತೂಕದಲ್ಲಿ ಯುದ್ಧ ಅಥವಾ ಯುದ್ಧವನ್ನೂ ಮೀರಿದ ಒಂದು ದೂರಗಾಮಿ ಪರಿಣಾಮಗಳೇನಾಗ್ತಿದೆ. ಅದರಿಂದ ಪಾಕಿಸ್ತಾನ ಪತರಗುಟ್ಟು ಹೋಗಿರುವಂಥದ್ದು ಕಳೆದ ಒಂದು ವಾರದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಮತ್ತು ಗಂಟೆಗೊಂದು ಹೇಳಿಕೆಗಳನ್ನು ಬದಲಿಸ್ತಾ ಇದೆ ಪಾಕಿಸ್ತಾನ. ಮೊದಲ ದಿನ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳ್ತು, ನಮಗದಕ್ಕೂ ಸಂಬಂಧ ಇಲ್ಲ ಅಂತೂ. ನೆಕ್ಸ್ಟ್ ಡೇ ಬಂದು ಭಾರತ ಒಂದು ಫಾಲ್ಸ್ ಪ್ರಪಗಂಡವನ್ನು ಮಾಡ್ತಾ ಇದೆ ಅಂತ ಹೇಳ್ತು. ಮತ್ತು ನೆಕ್ಸ್ಟ್ ಮಿನಿಟಲ್ಲಿ ನಾವು ಯುದ್ಧಕ್ಕೆ ಸಿದ್ಧ, ಅಣ್ವಸ್ತ್ರಗಳಿದೆ ಅಂತ ಹೇಳ್ತು. ಅದಾದ ಮೇಲೆ ನ್ಯೂಟ್ರಲ್ ಒಂದು ಪ್ಲಾಟ್ಫಾರ್ಮಲ್ಲಿ ತನಿಖೆ ಆಗಬೇಕು ಅಂತ ಕೇಳ್ತು. ಸೊ ಹಂತದಲ್ಲೂ ಕೂಡ ಆ ಹೇಳಿಕೆಗಳು ಬದಲಾಗ್ತಾ ಹೋದಂತೆ ಅದರ ಒಂದು ಮನಸ್ಥಿತಿಯಲ್ಲಿ ಆಗ್ತಾ ಇರುವಂಥ ಒಂದು ಮೇಕ್ ಶಿಫ್ಟ್ ಅಂದರೆ ಬದಲಾವಣೆ, ಅಂದರೆ ಆಕ್ರೋಶದಿಂದ ಅಥವಾ ಆವೇಶಗಳಿಂದ ಹೊರತಾಗಿ ಆತಂಕ ಯಾವ ರೀತಿ ಪಾಕಿಸ್ತಾನದ ಮನೆಗಳಲ್ಲಿ ಇವತ್ತು ಮಡುಗಟ್ಟಿದೆ ಅನ್ನುವಂಥದ್ದನ್ನು ಈ ಒಂದು ಬೆಳವಣಿಗೆ ಕಾಣಿಸ್ತಾ ಇದೆ. ಬೇರೆ ನೀವು ಭಾರತದ ಸ್ಟ್ಯಾಂಡನ್ನು ಡೇ ಒನ್ನಿಂದ ಈಗ ಪ್ರಧಾನಿ ಬಿಹಾರದಲ್ಲಿ ಕೊಟ್ಟಂಥ ಹೇಳಿಕೆಯಿಂದ ಹಿಡಿದು ಮನ್ ಕಿ ಬಾತಲ್ಲಿ ಕೊಟ್ಟಂಥ ಹೇಳಿಕೆ ಮತ್ತು ನಿನ್ನೆ ವ್ಯಾಪಾರ ವಹಿವಾಟು ಅಭಿವೃದ್ಧಿ ಮತ್ತೊಂದು ಮಗದೊಂದು ಅಂತ ಮಾತನಾಡ್ತಾನೆ. ಈ ಒಂದು ಸಂದರ್ಭಕ್ಕೆ ಹಿನ್ನೆಲೆಯಲ್ಲಿ ಮಾತನಾಡ್ತಾ ಇರುವಂಥದ್ದಲ್ಲ ಅಂತ ಹೇಳ್ತಾ ಇದ್ರು ಕೂಡ ಸಮಯ ಚಿಕ್ಕದಿದೆ, ಗುರಿ ದೊಡ್ಡದಿದೆ ಅಂತ ಹೇಳುವಂಥ ಹೇಳಿಕೆಯ ಪಾಸಿಂಗ್ ಒಂದು ಬಟನ್ ಏನಿತ್ತು ಅಂದರೆ ಆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್, ಆ ಬಾಡಿ ಲ್ಯಾಂಗ್ವೇಜು ಮತ್ತು ಆ ಒಂದು ಟೋನು ಅದು ದೊಡ್ಡ ಮೆಸೇಜನ್ನು ಕೂಡ ಕೊಡ್ತು. ಮತ್ತು ಹಂತದಲ್ಲೂ ಕೂಡ ಮನ್ ಕಿ ಬಾತಲ್ಲಿ ಹೇಳಿದ್ದು ಕೂಡ ಅದೇ, ರಕ್ತ ಕುದೀತಾ ಇದೆ ಅಂತ. ಸೊ ದೇಶದ ಜನರ ಒಂದು ಹೇಳಿಕೆಯನ್ನು ಪ್ರತಿಧ್ವನಿಸ್ತಾ ಇರುವಂಥದ್ದು ಸರ್ಕಾರ ಮತ್ತು ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನಕ್ಕೆ ತಕ್ಕ ಒಂದು ಪಾಠವನ್ನು ಕೊಡ್ತೀವಿ ಅನ್ನೋದಕ್ಕೆ ಪೂರಕವಾಗಿ ಹಂತದಲ್ಲೂ ಕೂಡ ಸರಣಿ ಸಭೆಗಳಾಗ್ತಾ ಇದೆ. ಮತ್ತು ಒಂದೊಂದು ಸಭೆಯ ನಂತರವೂ ಕೂಡ ಪಾಕಿಸ್ತಾನದ ಸ್ಥಿತಿ ಗೊಂದಲಕ್ಕೀಡಾಗ್ತಾ ಇದೆ, ಒತ್ತಡಕ್ಕೀಡಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಭಾರತ ಏಕಾಏಕಿ, ಯಾಕಂದ್ರೆ ನೀವು ಗ್ಲೋಬಲಿ ಗಮನಿಸಬಹುದು, ರಷ್ಯಾ ಉಕ್ರೇನ್ ಯುದ್ಧ ಆದಂತಹ ಸಂದರ್ಭದಲ್ಲಿ ಭಾರತ ಒಂದು ಮಧ್ಯಸ್ಥಿಕೆಯ ಒಂದು ರಾಯಭಾರತ್ವದ ಶಾಂತಿಯ ರಾಯಭಾರತ್ವದ ಒಂದು ಪ್ರತಿನಿಧಿಯ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಭಾರತ ಮಾಡ್ತು. ಮೋದಿ ಇರ್ಬೋದು, ಜೈಶಂಕರ್ ಇರ್ಬೋದು, ಉಭಯ ರಾಷ್ಟ್ರಗಳ ನಡುವೆ ಅಥವಾ ಅಮೆರಿಕದ ಹಿನ್ನೆಲೆ ಇದ್ರೂ ಕೂಡ ಅಮೆರಿಕವನ್ನು ಒಳಗೊಂಡಂತೆ ಏನಾದರೂ ಯುದ್ಧಕ್ಕೊಂದು ಫುಲ್ ಸ್ಟಾಪ್ ಹಾಕಬೇಕು ಅಂತ ಒಂದು ಪ್ರಯತ್ನದ ಭಾಗವಾಗಿ ಮುಂಚೂಣಿಯಲ್ಲಿದ್ದಂಥ ರಾಷ್ಟ್ರ ಭಾರತ. ಅಂತಹ ಭಾರತ ಇವತ್ತು ಯುದ್ಧದಾಹಿ ಆಗಿದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಒನ್ ಸೈಡೆಡ್ ಪ್ರೊಪಗಂಡ, ಒನ್ ಸೈಡೆಡ್ ನರೇಟಿವ್ ಬಿಲ್ಡ್ ಆಗಬಾರ್ದಲ್ಲ. ಆ ಕಾರಣಕ್ಕೆ ಪಾಕಿಸ್ತಾನ ಬರೀ ಭಾರತಕ್ಕಷ್ಟೇ ಥ್ರೆಟ್ ಅಲ್ಲ, UK-ಯಲ್ಲಾಗಿರುವಂಥ ದಾಳಿಗಳಿರ್ಬೋದು, ಅಮೆರಿಕದಲ್ಲಾಗಿರುವಂಥ ದಾಳಿಗಳಿರ್ಬೋದು, ಅಥವಾ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಆಗ್ತಾ ಇರುವಂಥ ದಾಳಿಗಳಿಗೆ ಪೂರಕವಾಗಿ ಉತ್ತೇಜಕವಾಗಿರುವಂತಹ ಮನಸ್ಥಿತಿಗಳನ್ನು ಪಾಕಿಸ್ತಾನ ಪೋಷಣೆ ಮಾಡ್ತಾ ಇದೆ. ಆ ಪೋಷಣೆ ಮಾಡ್ತಾ ಇರುವಂತಹ ಒಂದು ಆ ಮನಸ್ಥಿತಿಗಳಿಗೆ ಪೂರಕವಾದಂಥ ಸಾಕ್ಷ್ಯಾಧಾರಗಳು ಕೂಡ ಇದೆ. ಭಾರತದ ವಿಚಾರದಲ್ಲಷ್ಟೇ ಅಲ್ಲ, ಗ್ಲೋಬಲಿ ಕೂಡ ಪಾಕಿಸ್ತಾನ ಒಂದು ದೊಡ್ಡ ಥ್ರೆಟ್ ಮತ್ತು ಇದನ್ನು ಒಂದು ರೋಗ ಕಂಟ್ರಿ ಅಂತ ನೀವು ಕನ್ಸಿಡರ್ ಮಾಡಿ ಘೋಷಣೆಯನ್ನು ಮಾಡಬೇಕು ಅಂತ ವಿಶ್ವದ ಪ್ರತಿಯೊಂದು ರಾಷ್ಟ್ರದ ಮನೆ ಬಾಗಿಲನ್ನ ತಟ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಐಸೋಲೇಟ್ ಮಾಡಿದೆ. ನೀವು ಹೇಳ್ತಾ ಇರುವಂತ ವಿಷಯ ಇದೆಯಲ್ಲ, ರಾಜತಾಂತ್ರಿಕವಾಗಿರ್ಬೋದು ಅಥವಾ ಇಡೀ ಜಗತ್ತು ಪಾಕಿಸ್ತಾನವನ್ನ ನೋಡೋ ರೀತಿ, ಭಾರತವನ್ನ ನೋಡುವಂತ ರೀತಿ, ಆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಹತ್ರ ಇದೊಂದಿಷ್ಟು ಮಾಹಿತಿಯನ್ನ ಪಡೆದುಕೊಳ್ತೇನೆ. ಮಧು ಅವರು ಲೈನಲ್ಲೇ ಇರ್ತಾರೆ. ಆದ್ರೆ ಈಗ ಒಂದು ಅಚ್ಚರಿಯಾಗಿರ್ತಕ್ಕಂಥ ದೃಶ್ಯಾವಳಿಗಳನ್ನ ತೋರಿಸ್ತೀವಿ. ಸಾಕಷ್ಟು ಜನ ಮೊನ್ನೆ 23 ಏಪ್ರಿಲ್ ಅಂದು